ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ. ಸಡನ್ನಾಗಿ ಇದ್ದಕ್ಕಿದ್ದಾಗೇನೆ ಚಳ್ಳಕೆರೆಗೆ ಹೋಗಿದ್ವಿ. ಆ ಡಸ್ಟಿಗೋ ಏನೋ ಗೊತ್ತಿಲ್ಲ, ತುಂಬ ಬಿಸಿಲು ಬೇರೆ ಇತ್ತು. ಸೊ ಅನ್ಕೋತಾ ಇದ್ದೆ ನಾನು ಹೋಗಿದ ತಕ್ಷಣ ಇವತ್ತು ಯಾಕೋ ಕೋಲ್ಡ್ ಆಗ್ಬೋದು ನನಗೆ ಅಂತ ಹೇಳಿ. ಅದು ಹಂಗೆ ಆಯಿತು. ಬಂದು ನೈಟ್ ಎಲ್ಲ ಮಲ್ಕೊಂಡಿಲ್ಲ, ಫುಲ್ಲು ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಸೊ ಇವಾಗಲೂ ಕೂಡ ಬೆಳಗ್ಗೆಯಿಂದ ಎದ್ದಿರಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದು ಸ್ವಲ್ಪ ಊಟ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಕುತ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ರೆಸ್ಟ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಲಿ ನಾನೊಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೋತಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರೆಲ್ಲ ಕಷ್ಟಪಡ್ತಾ ಇದ್ದೀರಾ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಆ ಸ್ಟ್ರಗಲ್ನ ಫೇಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೆ. 3 ಡೇಸು ಅಲ್ಲ, 2.5 ಡೇಸಿಗೆನೆ 2 ಡೇಸ್ಗೆ ಅಂದ್ಕೊಳ್ಳಿ ನಂದು 1 kg ಲಾಸ್ ಆಗಿದೆ. 1.25 kg ಲಾಸ್ ಆಗಿರೋದು. ನಾನು ಅದೆಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು 1 kg ಹೇಳ್ತಾ ಇದ್ದೀನಿ ನಿಮಗೆ. ಇಷ್ಟು ಸಡನ್ ಆಗಿ ನಂದು ವೆಯ್ಟ್ ಲಾಸ್ ಆಗಿದೆ ಅಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. 2 ದಿನ ಆದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತಗೋತಾ ಇರೋದು, ಜೀನಿ ಸ್ಲಿಮ್. ಸೊ ಜೀನಿ ಸ್ಲಿಮ್ನ ತಗೋತಿದ್ದೀನಿ. ತುಂಬಾನೇ ನನಗೆ ಒಂಥರ ಹೆಂಗ್ ಅನ್ನಿಸ್ಬಿಟ್ಟಿದೆ ಅಂದ್ರೆ, ಇದನ್ನ ತಗೊಂಡಾಗಿದ್ದನು ಒಂಥರ ಬಾಡಿ ನನಗೆ ಏನೋ ಒಂಥರ ಹಗ್ರ ಅನ್ನಕ್ ಸ್ಟಾರ್ಟ್ ಆಗಿದೆ. ಬರೀ 2 ದಿನಕ್ಕೇನೆ ಹಗ್ರ ಅನ್ನಕ್ ಸ್ಟಾರ್ಟ್ ಆಗಿದೆ. ಆಕ್ಟಿವ್ ಆಗಿ ಇರ್ಬೇಕು ಅಂತ ಅನ್ನಿಸ್ತಿದೆ ನನಗೆ. ಅಂದ್ರೆ ಕೆಲಸ ಏನಾದ್ರೂ ಮಾಡ್ತಾ ಇರೋಣ ಅನ್ನಿಸ್ತಿದೆ ನನಗೆ. ಇನ್ನು ಇದನ್ನ ಕಂಟಿನ್ಯೂ ತಗೋತಾ ಹೋದ್ರೆ ಮೇ ಬಿ ನಾನೇ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟು ನಾನೇ ಒಂಥರ ಲೈಕ್ ಫ್ರೀಯಾಗಿ ಹಾರಾಡ್ತೀನೇನೋ ಅನ್ನೋ ಅಷ್ಟು ನನಗೆ ಖುಷಿ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಸಿಕ್ಕಾಪಟ್ಟೆ ಹೆಲ್ತಿಗೆ ಒಳ್ಳೇದು. ಯಾಕಂದ್ರೆ ನಾವು ಮಾಮೂಲಿ ತಗೊಳ್ಳೋ ಫುಡ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಕ್ಲೂಡ್ ಆಗಿರುತ್ತೆ, ಕಾಳುಗಳು ಅಥವಾ ಬೇಳೆ ಅಥವಾ ಹೆಸರು ಕಾಳು ಅಥವಾ ಕಡಲೆಕಾಳು ಯಾವುದೋ ಒಂದು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ ಡೈಲಿ ಒಂದು. ಬಟ್ ಇದರಲ್ಲಿ ಎಲ್ಲಾ ತರದ್ದು ಧಾನ್ಯಗಳನ್ನ ಹಾಕಿರೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಅಂಡ್ ನಾನು ಇದನ್ನ ತಗೊಳಕ್ ಮುಂಚೆ ಅಷ್ಟು ಈಸಿಯಾಗಿ ಏನೋ ಟ್ರಸ್ಟ್ ಮಾಡ್ಬಿಟ್ಟು ನಾನು ತಗೊಂಡಿಲ್ಲ, ಅದನ್ನ ಫಸ್ಟೇ ಹೇಳ್ತೀನಿ. ನಾನು ಕೆಲವೊಂದಷ್ಟು ವಿಡಿಯೋಗಳನ್ನ ಚೆಕ್ ಮಾಡಿದೆ. ಆಮೇಲೆ ಡಾಕ್ಟರ್ಸ್ ಕೂಡ ಇದನ್ನ ರೆಕಮೆಂಡ್ ಮಾಡಿದ್ದಾರೆ. ಡಾಕ್ಟರ್ಸ್ ಕೂಡ ಕೆಲವರು ತಗೊಂಡಿರೋದನ್ನ ವಿಡಿಯೋ ಕೂಡ ಚೆಕ್ ಮಾಡಿದ್ದೀನಿ ನಾನು. ಅದಾದ್ಮೇಲೆ ನಾನು ಇದನ್ನ ತರಿಸ್ಕೊಂಡಿದ್ದು. ತರಿಸಿ 1.5 ತಿಂಗಳಾದ್ರೂ ನಾನು ಈ ಪ್ಯಾಕ್ನ ಓಪನ್ ಮಾಡಿಲ್ಲ. ಅಲ್ಲಿ ತನಕ ನನಗೆ ಡೌಟೇನೆ. ಬಟ್ ಇಲ್ಲ, ಚೆಕ್ ಮಾಡಿ ಆದ್ಮೇಲೆ ಎಲ್ಲಾ ಕಡೆಯಿಂದನೂ ನನಗೆ ಗುಡ್ ರಿಸಲ್ಟ್ ಅಂತ ಅನ್ನಿಸ್ದಾಗ ನಾನು ಇದನ್ನ ಇವಾಗ 3 ಡೇಸ್ ಬ್ಯಾಕ್ ಅಂದ್ರೆ ಮಂಡೇ ಓಪನ್ ಮಾಡಿರೋದು. ಇವತ್ತು ವೆಡ್ನೆಸ್ಡೇ, ಓಕೆನಾ. ಸೊ ಇವತ್ತಿನ ತನಕ ನಾನು ಇದನ್ನ ಮಂಡೆಯಿಂದ ಸ್ಟ್ರಿಕ್ಟ್ ಆಗಿ ತಗೋತಾ ಇದ್ದೀನಿ. ಸೊ ಯಾವ ತರ ತಗೋಬೇಕು ಅನ್ನೋದು ಕೂಡ ನಿಮಗೆ ಡೌಟ್ ಇರುತ್ತಲ್ವಾ. ನಾನು ತಗೊಳ್ಳೋದು ಸಿಂಪಲ್ ಆಗಿ 1.5 ಸ್ಪೂನು ಮತ್ತೆ 1.5 ಲೋಟ ನೀರ್ನ ಕುದಿಯಕ್ಕೆ ಇಟ್ಬಿಟ್ಟು 1.5 ಸ್ಪೂನ್ ಅಷ್ಟು ಹಾಕೊಂಡು, ಸೊ ಅದು 1 ಲೋಟಕ್ಕೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದಾದ್ಮೇಲೆ ಮಧ್ಯದಲ್ಲಿ ನನಗೆ ಹೊಟ್ಟೆ ಹಶ್ವಾದ್ರೆ ಏನಾದರೂ ಒಂದು ಹಣ್ಣ ತಿಂತೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ರೈಸ್, ಈ 3 ಡೇಸಲ್ಲಿ ನಾನು ರೈಸ್ನ ಮುಟ್ಟಿಲ್ಲ. ನೀವು ಬೇಕಿದ್ರೆ ಇಷ್ಟು ತಿನ್ನೋ ಜಾಗದಲ್ಲಿ ನೀವು ಇಷ್ಟೆಷ್ಟು ರೈಸ್ನ ತಗೊಂಡು ಪಲ್ಯ ಅಥವಾ ಸಾಂಬಾರ್ ಏನಾದರೂ ತಗೊಂಡು ಕ್ಯಾರೆಟು, ಸೌತೆಕಾಯಿ ಅಥವಾ ನಿಮಗೆ ಏನು ಫ್ರೂಟ್ಸ್ ಇಷ್ಟ ಆಗುತ್ತೆ ಅದು, ಸೊಪ್ಪು ಏನಾದರೂ ತಗೋಬಹುದು, ಓಕೆನಾ. ಮತ್ತೆ ಈವ್ನಿಂಗ್ ಬಂದ್ಬಿಟ್ಟು ಏನಾದರೂ ಹೊಟ್ಟೆ ಹಶ್ವ ಆಯಿತು ಅಂದರೆ ಏನಾದರೂ ಫ್ರೂಟು, ತರಕಾರಿ ಅಂದರೆ ಹೆಲ್ತಿ ಆಗಿರುವಂಥದ್ದು ಏನಾದರೂ ಒಂದು ತಗೋಬೋದು ನೀವು. ಮೊಳಕೆ ಕಟ್ಟಿರೋ ಕಾಳುಗಳನ್ನ ಏನಾದರೂ ತಗೊಳಂಗಿದ್ರೆ ತಗೋಬೋದು. ಮತ್ತೆ ನೈಟ್ ಬಂದ್ಬಿಟ್ಟು ಇದನ್ನೇ 1 ಸ್ಪೂನು 1.5 ಸ್ಪೂನ್ ಹಾಕೊಂಡ್ಬಿಟ್ಟು ಮಾಮೂಲಿ ಬೆಳಗ್ಗೆ ಹೆಂಗೆ ತಗೋತೀನೋ ಹಾಗೆ ಅದ್ರ ಜೊತೆ ನಾನು ಏನಾದರೂ ಸ್ವಲ್ಪ ಲೈಟಾಗಿ ಪನ್ನೀರು ಅಥವಾ ಏನಾದರೂ ಈ ಕಡಲೆಕಾಳು ಇದ್ರೆ ಅದನ್ನ ಒಗ್ಗರಣೆ ಹಾಕೊಳ್ಳೋದು. ಅಂದ್ರೆ ಇಷ್ಟೇ. ಏನಕ್ಕೆ ಅಂದ್ರೆ, ಚೆನ್ನಾಗಿ 3 ಟೈಮು ನಾವು ತಿನ್ಕೊಂಡಿದ್ದವ್ರಿಗೆ ಸಡನ್ ಆಗಿ ಇದೊಂದೇ ಡ್ರಿಂಕ್ ಇಂದನೂ ನಮ್ಗೆ ಫುಲ್ ಹೊಟ್ಟೆ ತುಂಬಿತು ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ನಮಗೂ ಹೊಟ್ಟೆ ಹಶ್ವು ಆಗ್ತಾ ಇರುತ್ತೆ. ನನಗಂತೂ ಮಂಡೆ ತಗೊಂಡಿದ್ದೀನಿ, ಹೊಟ್ಟೆ ಹಶ್ವು ತಡಿಯಕ್ಕೆ ಆಗ್ತಾ ಇಲ್ಲ. ಇವತ್ತು ನಿಲ್ಲಿಸ್ಬಿಡ್ತೀನಿ ನಾನು. ಇನ್ಮೇಲೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ವೆಯ್ಟ್ ಲಾಸ್ನ ಮಾಡೋದಕ್ಕೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟೆ ನಾನು. ಅವತ್ತು ಒಂದಿನ ಹೆಂಗೆ ಕಂಟ್ರೋಲ್ ಮಾಡಿದ್ದೀನಿ ಅಂತ ಅಂದ್ರೆ, ಅದೇ ಚಿಂತೆಲಿ ತಲೆನೋವು ಬಂದ್ಬಿಟ್ಟಿತ್ತು ನನಗೆ. ಆ ರೇಂಜ್ಗೆ ನಾನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ಮಂಡೆ ಒಂದೇ ದಿನ. ಬಟ್ ನಿನ್ನೆ ಆಗ್ಲೇ ನನಗೆ ಏನೋ ಒಂಥರ ಓಕೆ ಅಂತ ಅನ್ನಿಸ್ತು. ಇವತ್ತಂದು ಕಂಪ್ಲೀಟ್ ಓಕೆ ಇದ್ದೀನಿ ನಾನು. ಸೊ ಈ ಥರ ಮತ್ತೆ ತಿಂದಾದ್ಮೇಲೆ ನನಗೆ ಇಂಟ್ರೆಸ್ಟ್ ಇದ್ರೆ ವಾಕ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ನನಗೇನೋ ಒಂಥರ ಸ್ಟ್ರೆಸ್ಸು. ಇವತ್ತಂತೂ ಕಂಪ್ಲೀಟ್ ಅದನ್ನು ಕುಡ್ದಿರೋದು ಮಲ್ಕೊಂಡಿರೋದು ಅಷ್ಟೇ ನಾನು. ಯಾಕೆ ಅಂದರೆ ಫುಲ್ಲು ಒಂಥರ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಬಾಡಿ ಮತ್ತು ತಲೆ ಮೂಗ್ನ ಹಿಂಗೆ ಎಳ್ದು ಮೇಲಕ್ಕೆ ತಲೆ ಎಲ್ಲ ಫುಲ್ ನೋವು ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ನಾನು
ಇವತ್ತೇನು ವಾಕಿಂಗ್ ಮಾಡಿಲ್ಲ. ನಾನು ಮನೆಯಿಂದ ಹೊರಗಡೆನೂ ಹೋಗಿ ವಾಕ್ ಮಾಡಲ್ಲ, ಮನೆ ಒಳಗಡೆನೇ ಇದನ್ನ ಕುಡ್ದಾದ್ಮೇಲೆ ಏನೋ ಒಂದು 5-10 ನಿಮಿಷ ಮಾಡ್ತೀನಿ. ಬೆಳಗ್ಗೆ ಟೈಮ್ ಕೂಡ ಎಕ್ಸಸೈಸ್ ಮಾಡ್ತೀನಿ, ಕೆಲವೊಂದು ಒಂದು 5-10 ನಿಮಿಷ ಮಾಡ್ತೀನಿ ಅಷ್ಟೇನೆ, ಮಾಡಬೇಕು ಇನ್ಮೇಲೆ. ಸೊ ಸದ್ಯಕ್ಕೆ ಇಷ್ಟು ಮಾಡ್ತಾ ಇರೋದು ನಾನು. ಇನ್ನು ಮಧ್ಯಾಹ್ನ ಬಂದ್ಬಿಟ್ಟು ನೆನ್ನೆನೂ ಚಪಾತಿ ತೊಗೊಂಡಿದ್ದೆ, ಇವತ್ತು ಚಪಾತಿ ತೊಗೊಂಡಿದ್ದೀನಿ. ಸೊ ಮಂಡೇ ಬಂದ್ಬಿಟ್ಟು ಸ್ವಲ್ಪ ರೈಸ್ನ ತೊಗೊಂಡಿದ್ದೆ. ಸೊ ಹೋಗ್ತಾ ಹೋಗ್ತಾ ಹಿಂಗೆ ನನಗೇನು ರೊಟ್ಟಿ ಮಾಡ್ಕೊಂಡ್ರೆ ರೊಟ್ಟಿ ಅಥವಾ ಮುದ್ದೆ ಏನಾದರೂ ಒಂದು ಮಧ್ಯಾಹ್ನ ಟೈಮು ನನಗೆ ಹೊಟ್ಟೆ ಫುಲ್ ಆಗಬೇಕು, ಯಾಕಂದರೆ ನೈಟ್ ಕೂಡ ಊಟ ಮಾಡಲ್ಲ. ಸೊ ಹಾಗಾಗಿ ಇಷ್ಟು ಪಲ್ಯ ತೊಗೊಂಡ್ರೆ ಒಂದು ಚಪಾತಿ ಅಥವಾ 1.5 ಚಪಾತಿ ಈ ಥರ ತೊಗೋತಿದ್ದೀನಿ. ಅದ್ರ ಜೊತೆ ಏನಾದರೂ ಒಂದು ಸೌತೆಕಾಯೋ ಅಥವಾ ಏನೋ ಒಂದು ಏನಿರುತ್ತೋ ಅದನ್ನು ತಗೋತಿದ್ದೀನಿ, ಆಯಿತಾ. ಸೊ ತುಂಬಾ ಹೆಲ್ತಿಗೆ ಒಳ್ಳೇದಂತ ನನಗೆ ಫೀಲ್ ಆಗಿದೆ, ಅಷ್ಟು ಬಾಡಿಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನನಗೆ. ಆ್ಯಂಡ್ ವೆಯ್ಟ್ ಲಾಸ್ ಕೂಡ ತುಂಬ ಸ್ಟ್ರಗಲ್ ಪಡ್ತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳಿ, ಅಂಥವ್ರಿಗಂತೂ ಬೆಸ್ಟ್ ಅಂತ ನಾನು ಹೇಳ್ತೀನಿ. ತುಂಬ ಫೇಸ್ ಮಾಡಿರ್ತೀವಿ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಒಂದು ಡ್ರಿಂಕ್ನ ನೀವು ಆರಾಮಾಗಿ ಟ್ರಸ್ಟ್ ಮಾಡಿಬಿಟ್ಟೆ ತೊಗೋಬೋದು. ಸೊ ಡೌಟ್ ಇತ್ತು ಅಂದರೆ ನೀವು ಒಂದ್ಸಲ ಚೆಕ್ ಮಾಡಿ, ಬೇರೆ ಬೇರೆ ವಿಡಿಯೋಸ್ಗಳನ್ನೆಲ್ಲ ಚೆಕ್ ಮಾಡಿಬಿಟ್ಟು ನೀವು ಬೇಕಾದರೆ ಇದನ್ನು ತಗೊಳ್ಳಿ. ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಮೇಂಟೈನ್ ಕೂಡ ಮಾಡಬೇಕಾಗತ್ತೆ. ನೀವು ಬರೀ ಇದೊಂದೇ ತೊಗೊಳ್ತೀನಿ ನಾನು ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಸುಳ್ಳು ಅದು. ನೀವು ನಂದು ಲಾಸ್ಟು ಒಂದು 3 ವಿಡಿಯೋಸ್ ಕೆಳಗಡೆನೋ ಅಥವಾ 2 ವಿಡಿಯೋಸ್ ಕೆಳಗಡೆನೋ ವೆಯ್ಟ್ ಲಾಸ್ ಹಾಕಿದ್ದೀನಿ. ನೀವು ನೋಡ್ಬೋದು ನನಗೆ ಎಷ್ಟು ದಪ್ಪ ಇದ್ದೆ ಅಂದ್ಬಿಟ್ಟು. ಸೊ ಇವಾಗ ಓಕೆ, ಒಂದು ಆವ್ರೇಜ್ ಅಂದರೆ ಇನ್ನೂ 15-20 kg ಲಾಸ್ ಆಗಬೇಕು, ಬಟ್ ಇರೋದ್ರಲ್ಲಿ ಬೆಟರ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇಕು ಅಂದರೆ ನೀವು ತೊಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಎಲ್ಲರೂ ಖುಷಿಯಾಗಿರಿ, ಓಕೆನಾ. ನಾಳೆ ಸಂಕ್ರಾಂತಿ ಹಬ್ಬ, ಸೊ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹಬ್ಬನ. ಬಾಯ್, ಟೇಕ್ ಕೇರ್.